ನಾನು ಏನಕ್ಕೆ ಇದನ್ನು ಮಾತಾಡ್ತಿದ್ದೀನಿ ಅಂದರೆ ಸರ್, ಇಡೀ ನೌಕರರುಗಳೆಲ್ಲ ಇದನ್ನು ನೋಡಲಿ, ನಮ್ಮನ್ನು ಆಳ್ತಿರುವಂಥ ಸಚಿವರುಗಳು ನೋಡಲಿ, ಮುಖ್ಯಮಂತ್ರಿಗಳು ನೋಡಲಿ. ಈಗ 13 ಸರ್ಕಲ್ ಒಳಗೊಂಡಂತೆ ಸರ್ ಮ್ಯಾಕ್ಸಿಮಮ್ ಅಂತ ಅಂದರೆ ಒಂದು 4,000 ಜನ, ಮಿನಿಮಮ್ ಅಂತ 2,000-3,000 ಜನ ಇದ್ದಾರೆ. ಇವ್ರಿಗೆ ಪ್ರತಿಯೊಬ್ಬರು ನಿಮ್ಗಿಂತ ಅದಕ್ಕೆ ನಿಮ್ಮ ಉತ್ತರ ಕರ್ನಾಟಕದವರಲ್ಲ, ನಿಮ್ಮ ದಯೆಗಳು ನೋಡಿ, ನಿಮ್ಮ ಕರುಣೆ ನೋಡಿ ಸರ್. ನಾನು ಉತ್ತರ ಕರ್ನಾಟಕಕ್ಕೆ ಕಲಬುರಗಿಗೆ ಹೋದ್ರೆ ಅಫಜಲ್ಪುರದಲ್ಲೇ ಹೋಗ್ತೀನಿ. ಎಷ್ಟು ಒಳ್ಳೆ ಜನ ಇದ್ದಾರೆ ಸರ್. ಇಷ್ಟಕ್ಕೆ ಹೋಗೋಕ್ಕೂ ಕೂಡ 2 ರೂಪಾಯಿ ದುಡ್ಡು ಕೊಟ್ಟು ಹೋಗ್ತಾರೆ. ಉಳ್ಳವರು ಬಲಿಷ್ಠರು ಎಲ್ಲ ಒಳಗಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಬಡವರುಗಳು ಪಾಡು ಅಷ್ಟಿದೆ ಸರ್. ಆ ಕಡೆ ಎಷ್ಟು ವಾಸ್ತವ್ಯ ಹುಡುಗಿನಿ ಕೇಳಿ ಸರ್, ಯಾರು ಕೇಳಿ 3 ದಿನ 4 ದಿನ ರಾಯಚೂರಿಗೆ ಹೋದರೆ ರಾಯಚೂರಲ್ಲೇ, ಅಫಜಲ್ಪುರ ಹೋದ್ರೆ ಅಫಜಲ್ಪುರ ಅಲ್ಲೇ, ಕಲಬುರಗಿ ಹೋದ್ರೆ ಕಲಬುರಗಿ, ಬಾದಾಮಿ ಹೋದ್ರೆ ಬಾದಾಮಿ, ಬಾಗಲಕೋಟೆ ಹೋದ್ರೆ ಬಾಗಲಕೋಟೆ, ಎಲ್ಲ ಕಡೆ ಸುತ್ತುವರೆದಿನಿ. ನಾನು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಮಾಡಿ ನಿಮಗೆ ಪವರ್ ಇದೆ ಅಂತ నేను ಯಾವುದೇ ವಲಯ ಅರಣ್ಯ ಅಧಿಕಾರಿಗಳ ಹತ್ರ ನಾನು ಕೇಳ್ತಿಲ್ಲ. ನಾನು ಕೇಳ್ತಿರೋದು ಇಷ್ಟೇ, ನೆಡುತೋಪು ಕಾವಲುಗಾರರಿಗೆ ಒಂದ್ಸರಿ ಪ್ಲಾಂಟೇಶನ್ ಮುಗೀತು ಅಂದ್ರೆ, ಅವಧಿ ಮುಗೀತು ಅಂದ್ರೆ ಮತ್ತೆ ಅವ್ರು ಎಲ್ಲಿ ಹೋಗ್ಬೇಕು? ಒಂದು ಹಾಗಾದ್ರೆ ಇವರು 2010ರಿಂದಲೂ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರು ಹೇಳಿದ್ರಲ್ಲ, ಅವ್ರ ಬಾಯಿ. ಇವರೆಲ್ಲ ಅಮಾಯಕರು, ಗೊತ್ತಿಲ್ಲದೆ ಇರೋರು. 10ರಿಂದ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ನಾನು ಇದೇ ವಿಷಯಕ್ಕೆ ಮೊನ್ನೆ ಸುರೇಂದ್ರ ಸಾಹೇಬ್ರ ಹತ್ರ ನಾನು ಗಲಾಟೆ ಮಾಡ್ಕೊಂಡಿದ್ದು. ಪಾಪ ಅವ್ರು ತುಂಬಾ ಒಳ್ಳೆಯವರಿದ್ದಾರೆ ಸರ್. ಈ ಜಿಸಾನ್ ಹೇಳಿದ್ರಲ್ಲ, ಅವ್ರಿಗಿನ ಬೆಸ್ಟ್ ಸುರೇಂದ್ರ ಸಾಹೇಬ್ರು. ಯಾಕೆ ನಾವು ಏನಕ್ಕೆ ಬಂದ್ರು ಅಂದ್ರೆ, ಇದೇ ವಿಡಿಯೋದಲ್ಲಿ ನಾನು ಮಾಡ್ತೇನೆ, ಬಸವರಾಜು ಅನ್ನೋ ಒಂದು ವ್ಯಕ್ತಿಯಿಂದ ಅವರು ಟರ್ನ್ ಮಾಡಿದ್ರು ಅವ್ರನ್ನ. ಇವರು ಇಲ್ಲಿಗೆ ಬಂದಿದ್ದಾರೆ, ಅಲ್ಲಿ ಹೇಳಿದ್ನಲ್ಲ ಹಾಸನಲ್ಲಿ ಗಲಾಟೆ ಆಗಿ ಮಕ್ಕ ಬಿಟ್ಟಿದ್ದೀನಿ. ಅಷ್ಟು ಕೋಪ ಬಂದಿತ್ತು. IFS ಆದ್ರೆ ಯಾರಿಗೆ IFS ಸರ್? ಈಗ ಅಧಿಕಾರಿಗಳು ನಿಮ್ಮ ಹುದ್ದೆ ತಪ್ಪಾಗಿ ತಿಳ್ಕೋಬೇಡಿ. ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಂದೆ ತಾಯಿಗೆ ನೀವು ಬರುವಂತ ಸಂಬಳದಲ್ಲಿ ನೀವು ಬದುಕಕ್ಕೋಸ್ಕರ ನೀವು ವಿದ್ಯಾಭ್ಯಾಸ ಮಾಡ್ಕೊಂಡು ಅದು ಖಾಲಿ ಚೇರ್ನ ಹಿಡ್ಕೊಂಡು ಕೂತಿದ್ದೀರ. ಇವ್ರಿಗೆ ಆ ಯೋಗ್ಯತೆ ಇದ್ರೆ ಇವ್ರು ಬಂದು ಕೂರ್ತಾ ಇದ್ರು ಅಲ್ಲಿ ಅಲ್ವಾ? ನನಗೆ ಯೋಗ್ಯತೆ ಇತ್ತು. ಇದೇ ಅನುಪಮ ವಿಡಿಯೋದಲ್ಲಿ ಇದಾಗ್ತದೆ. ಅನುಪಮ DCF ಸಾಹೇಬ್ರು ಇದಾರೆ. ಅವ್ರು ಅನ್ನೋರು ನಿನಗೆ ಎಷ್ಟು ಕೇಪಬಲ್ ಹೇಳಿದ್ಯಾ ಅಂದ್ರೆ, ನೀನು ಹಠ ಎಲ್ಲಾನು ಬಿಟ್ಟು ಬಂದಿರೋ ನನ್ನ ಚೇರಲ್ಲಿ ನೀನು ಕೂರ್ಬೋದಾಗಿತ್ತು, ಅಷ್ಟು ನಿನಗೆ ಇದೈತೆ, ಆದ್ರೂ ನೀನು ಮೋಸ ಮಾಡ್ಕೊಂಡೆ ಅಂತ. ನಾನು ಮೋಸ ಮಾಡಿತ್ತಲ್ಲ ಸರ್, ಎಲ್ಲ ನಾನು ಆರೋಪಗಳಿಗೆ ಹೇಳೋದಷ್ಟೇ. ನನ್ನ ಕುಟುಂಬಕ್ಕಾಗಿರೋ ನ್ಯಾಯ, ನಮ್ಮ ತಂದೆ ತಾಯಿಗಾಗಿರೋ ನ್ಯಾಯ, ನಮ್ಮಣ್ಣ ಮಂಡಿಗೆ ಹೋದಂಗೆ, ದೇವ್ರ ಪಾದ ಸೇರಿದಂಗೆ ಯಾರ ಅಣ್ಣ ತಮ್ಮಂದಿಗೂ ಮೋಸ ಆಗ್ತದೆ. ಪರ್ಮನೆಂಟ್ ಅಂತೂ ಖಂಡಿತ ನಾನು ಕೇಳ್ತೀರಾ. ಹಾಗಾದ್ರೆ 10ರಿಂದ ಕೆಲಸ ಮಾಡಿದವರು ನಿರಂತರವಾಗಿ 23ನೇ ಇಸ್ವಿಯಿಂದಲೂ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ. ಮತ್ತೆ ಇವ್ರು ಅವತ್ತಿಂದನೂ ಅನುದಾನ ಮುಗಿದು ಹೋಗಿತ್ತು. ಇವ್ರ ತಂದೆಯವರಿಗೆ ಸ್ಟ್ರೋಕ್ ಆಗಿತ್ತು. ಸಣ್ಣಸ್ವಾಮಿ ಅನ್ನೋರ ತಂದೆಯವರಿಗೆ ಸ್ಟ್ರೋಕ್ ಆಗಿತ್ತು. ಅಲ್ಲಿ ಇವರು ದುಡ್ಡು ಕಟ್ಟಿ ಸಾಕಾಗಿ ಒಂದು ESC ಇಂಥದ್ದು ಕೆಲಸ ಮಾಡ್ತಿದ್ದೀನಿ ಅಂತ ಇವ್ರು ಹೇಳಿದ್ದಾರೆ. ಇಂಥ ನಾವು ಕೆಲಸ ಮಾಡ್ತಿದ್ದೀವಿ ಅಂತ. ಹಾಗಾದ್ರೆ ESI ಕಾರ್ಡ್ ಇದ್ರೆ ಇಸ್ಕೋಬೇಕಪ್ಪ, ನಿಮ್ಮ ತಂದೆಯವರಿಗೆ ನಾನು ಉಚಿತ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಸ್ಟ್ರೋಕ್ ಎಂಥವ್ರಿಗೂ ಆಗುತ್ತೆ ಅಂತ ಹೇಳಿದಾಗ ಇವ್ರು ಏನು ಮಾಡಿದ್ರು, ನನ್ನ ಹತ್ರ ಬಂದು ಕರೆದು. ನಾನು ಕರೆದಾಗ ನೋಂದಣಿ ಆಗಬೇಕು, ನನಗೆ ನನ್ನ ಅಧಿಕಾರಿಗಳ ಮೇಲೆ ಇದ್ದಾರೆ, ನೋಂದಣಿ ಆಗಬೇಕು, ರಿನ್ಯೂವಲ್ ಮಾಡಿಸ್ಕೊಳ್ಬೇಕು, ಮತ್ತೆ ಪ್ರತಿ ವರ್ಷ ನಾವು ಸಂಘಟನೆ ಚಾಲ್ತಿಯಲ್ಲಿದೆ ಅಂತ ತೋರಿಸ್ಬೇಕು. ಅದಕ್ಕೆ ಸಾವಿರಾರು ಪ್ರೊಸೀಜರ್ಸ್ಗಳಿದ್ದಾವೆ. ಅದಕ್ಕೆಲ್ಲ ನೀವು ನೋಂದಣಿ ಆಗಬೇಕು, ನಾನು ನಿಮ್ಮ ಆಫೀಸ್ಗೆ ಕಾಲಿಡಂಗಿಲ್ಲಪ್ಪ. ತಿಳಿದವರು ಎಲ್ಲಪ್ಪ ನೀನು ತಗೊಂಬ, ನನ್ನ ನೌಕರುಗಳು ಬಂದವರ ಅಂತ ನಾನೇನು ಉತ್ತರ ಕೊಡ್ಲಿ? ಆಗ ಇವರು ಕೂತ್ಕೊಂಡು ಪಾರ್ಕಲ್ಲಿ ನೋಂದಣಿ ಆದಾಗ ನಾನು ಮನೆಗೆ ಹೋಗಿ 8 ದಿನ ಲೆಟರ್ ಹಾಕೊಂಡು ನೀಟಾಗಿ ಇವ್ರ ಹತ್ರ ಬಂದು ಈ ಥರ ನನಗೆ ಮನವಿ ಪತ್ರ ಕೊಟ್ಟರು. ಮನವಿ ಪತ್ರ ಇಂಪಾರ್ಟೆಂಟ್. ಫಸ್ಟ್ ನಾನು ಅದು ಇಸ್ಕೊಂಡು ಸುಮ್ಮನೆ ನುಗ್ಗೋದಿಲ್ಲ. ಈಗ ಮನವಿ ಪತ್ರ ಇಸ್ಕೊಂಡು ನೋಂದಣಿ ಆಗಿ ಅದೆಲ್ಲನೂ ತೋರಿಸಿದಾಗ ಇದೇ ಸುರೇಂದ್ರ ಸಾಹೇಬರು ಭಾಳ ಖುಷಿ ಪಟ್ಟರು. ಅಯ್ಯಪ್ಪ, ಖುಷಿ ಎಡೆನೇ ಇಲ್ಲ, ಇಷ್ಟು ಪ್ರೊಸೀಜರ್ ಮಾಡ್ತಾರೆ. ಯಾವಾಗ ನಾನು ಇದಕ್ಕೆ ಇಲ್ಲ ಅನ್ಬೋದಿತ್ತು. ನನಗೂ ಗೊತ್ತು ಸರ್, ನೆಡುತೋಪು ಕಾವಲುಗಾರರಿಗೆ ಡಾಟಾ ಸೀಟಿನಲ್ಲಿ ಏನದು ESI PFಗೆ ಅದು ಇಲ್ಲ ಸರ್, ನಿಮಗೆ ಗೊತ್ತಿರುವಂಥದ್ದೇ. ಯಾಕೆಂದ್ರೆ ಡಾಕ್ಟರ್ KN ಮೂರ್ತಿ ಸಾಹೇಬ್ರು ಅವತ್ತು ದಿವಸ ಮಾಡಿದ್ರು. ಇವತ್ತು ಬಂಡೀಪುರದಲ್ಲಿ ಇರಲಿಲ್ಲ, ಮಾತೆ ಪ್ರೇಮ್ ಮೇಡಮ್ ಹಸ್ಬೆಂಡು ರಮೇಶ್ ಕುಮಾರ್ CF ಆಗಿದ್ದಾಗ ಪ್ರತಿಯೊಂದನ್ನು ಕೊಡಿಸಿದ್ರು. ಇಡೀ ಕರ್ನಾಟಕನೇ ಸುತ್ತಾ ಇದ್ದೀನಿ ಒಂದು ಕಡೆಯಿಂದ. ನಾನು ಎಲ್ಲೂ ಸ್ಟ್ರೈಕ್ ಮಾಡಲ್ಲ, ಎಲ್ಲೂ ಗಲಾಟೆ. ಅನಿವಾರ್ಯ ಕಾರಣದಿಂದ ಹಾಸನ ಸ್ಟ್ರೈಕ್ ಮಾಡಿದೆ. ಈ ಮನುಷ್ಯ ಬಂದಿದ್ದಾಗ ಆ ದುರಂಕಾರ ನಾರ್ದಲ್ಲೇ ನಾನು ಮಾಡಿದೆ. 3 ದಿನ ನಿರಂತರವಾಗಿ ಕೂತು ಅವು ಅಲ್ಲಿದ್ದದ್ದು ಸೇಡನ್ನ ಇವ್ರ ಮೇಲೆ ತೀರಿಸ್ಕೊಂಡು ಹೇಳ್ಬೋದಲ್ವಾ, ನಿಮ್ಗೆ ಇದನ್ನ ಕೊಡಕ್ ಬರೋದಿಲ್ಲಪ್ಪ, ನೀವು IR ಆಫೀಸರ್ ಹತ್ರ ಹೋಗಿ ನೀವು ಕೆಲಸ ಮಾಡ್ಕೊಂಡು ಹೋಗಿ, ನನ್ನ ವ್ಯಾಪ್ತಿಗೆ ಬರೋದು ನನಗೆ ಇಷ್ಟೇ ಅಂತ ಹೇಳ್ಬೋದಲ್ವ ಯಾವುದೇ ಅಧಿಕಾರಿಗಳಿಗೆ ಅಲ್ವಾ? ಅಥವಾ ಮೌಖಿಕ ಈ ತರ ವಿಡಿಯೋ ಮಾಡ್ತೀನಿ, ಮೌಖಿಕವಾಗಿ ಹೇಳ್ಬೋದು, ಅಥವಾ ರೈಟಿಂಗ್ಸ್ ಎಲ್ಲ ಆದ್ರೂ ಕೊಡ್ಬೋದು. ನನ್ನ ವ್ಯಾಪ್ತಿಯಲ್ಲಿ ನಿಮಗೆ ಕೆಲಸ ಮಾಡಕ್ ಅಷ್ಟೇ ನನಗಿರೋದು, ಅಷ್ಟೇ ನಾನು ಸಂಬಳ ಕೊಡ್ತಿರೋದು. ನೀವು ಕೊನೆಗೆ ಏನಾದ್ರು ಔಟ್ಸೋರ್ಸ್, ಆಯ್ತು ಔಟ್ಸೋರ್ಸ್ ಯಾರು ಗುತ್ತಿಗೆದಾರ ಅನ್ನೋರು ಇವ್ರು ನೋಡಿರ್ಬೇಕಲ್ವಾ? ಒಬ್ಬರು ನೋಡೇ ಇಲ್ಲ ಇವರು ಗುತ್ತಿಗೆದಾರ ಅಂದ್ರೆ ನಿಗದಿತ ಅವಧಿಗೆ ವೇತನ ಹಾಕ್ಬೇಕಲ್ವಾ? ಒಂದು 20 ದಿನದ ಮೇಲ್ಪಟ್ಟು ಅವನು ಏನಾದ್ರು ಒಬ್ಬ ಗುತ್ತಿಗೆದಾರ ಇಂತ ನೌಕರುಗಳನ್ನ ಸರಬರಾಜು ಮಾಡ್ತಾವಲ್ಲ ಅಂದ್ರೆ ಕಡ್ಡಾಯವಾಗಿ ESI PF ಮಾಡಿದೆ. ಅಧಿಕಾರಿಗಳಿಂದ ಇಲ್ಲ ಅಂದ್ರೂ ಕಾಂಟ್ರಾಕ್ಟ್ ಕಡೆಯಿಂದ ಮಾಡ್ಬೇಕು. ಮತ್ತೆ ಯಾಕೆ ಕೊಡ್ತಾ ಇಲ್ಲ ಅದನ್ನ? ಈ ನೊಂದಿರೋ ನೌಕರರುಗಳು ಏನ್ ಮಾಡ್ಬೇಕು? ಬಡವರು ಇದನ್ನೇ ನಂಬಿ ಬಂದ್ರು. ಇವತ್ತು ಹೊಸ ಹುಡುಗರು
ಅವ್ರನ್ನ ತಗೊಂತಿಲ್ವ ಸರ್? ಎಲ್ಲ ಕಡೆ ತಗೊಂಡು ಮತ್ತೆ ಯಾಕೆ ಹಾಳು ಮಾಡ್ತಾರೆ? ಎಲ್ಲೋ ಚಿಕ್ಕ ಚಿಕ್ಕ ಏಜ್ ಇದ್ದಾಗ ಎಲ್ಲೋ ಅವ್ರು ನೋಡ್ಕೊಂಡು ಜೀವನ ಮಾಡ್ತಾರೆ. ಈಗ ಬೇರೆ ಕಡೆಯಲ್ಲಿ ನೀವು ESIPF ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅವತ್ತು ಬಂದಾಗ ನಾನು ಈಗ ಏನಾದ್ರು ಆಗ್ತಾ ಇಲ್ಲ? ಈಗ ಕೆಲವು ಕಡೆ ಹಾಕ್ತಾ ಇದಾರೆ, ಕೆಲವು ಕಡೆ ಹಾಕ್ತಾ ಇಲ್ಲ. ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಇವ್ರಿಗೆಲ್ಲ ಹಾಕೇ ಇಲ್ಲ. ಇಷ್ಟು ದಿವಸ ಕೆಲಸ ಮಾಡಿದ್ದಾರೆ. ಇವಾಗ ಹೇಳ್ತಾ ಇರೋದು ನಿಮ್ಗೆ. ಇವಾಗ ಅದೇ ಬಂದ ಮೇಲೆ ಈಗ ನೋಡಿ, ಬಂದವರು ಪಟ್ಟಂತ ಒಳಗಡೆ ಉಳ್ಕೊಂಡ್ಬಿಡ್ತಾರೆ ಬೇರೆಯವರು. ನಾನು ಈ ಸಂಬಂಧ ಕಾರ್ಮಿಕ ಇಲಾಖೆಗೂ ಕೊಟ್ಟು ಅದು ಕೂಡ ಪ್ರಕರಣ ನಡೀತಿದೆ ಐತೆ. ಕಾರ್ಮಿಕ ಇಲಾಖೆಗೂ ಹೋಗ್ಕೊಟ್ಟಿದ್ದೀನಿ. ಎಲ್ಲಿ ಯಾವ ಕಡೆಗೂ ನಾನು ಬಿಟ್ಟಿಲ್ಲ ಸರ್. ಒಂದ್ ಕಡೆಯಿಂದನೂ ಕೊಡ್ಕೊಂಡು ಬರ್ತಾನೆ ಇದ್ದೀನಿ. ಆದ್ರೆ ಇವ್ರು ಇವತ್ತಿನವರೆಗೂ ನನ್ನಲ್ಲಿ ಮನವಿ ಪತ್ರ ಕೊಟ್ಟಿದ್ದೀನಲ್ಲ, ನೋಡಿ ಸರ್, ಇಲ್ಲಿ ಇದು ಕಾರ್ಮಿಕ ಇಲಾಖೆಗೂ ಕೂಡ ಕೊಟ್ಟಿದ್ದೀನಿ. ಈ ತರ ವ್ಯಾಪ್ತಿನಲ್ಲಿ ಬರ್ತಿರುವಂತ ಅಂತವ್ರಿಗೆ ಯಾರಿಗೂ ಒಂದು ಲೆಟರ್ ಕೊಟ್ಟಿದ್ದೀನಿ. ಇವ್ರಿಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರವರೆಗೂ ನೋಡಿ ಕೊಟ್ಟು ಬಂದಿದ್ದೀನಿ ಸರ್. ಮುಖ್ಯಮಂತ್ರಿ ಜನತಾ ದರ್ಶನ ಮಾಡ್ತಾರಲ್ಲ, ಅಲ್ಲಿ ಅವ್ರು ಯಾಕೆ ಮಾಡ್ತಾರೋ ಗೊತ್ತಿಲ್ಲಪ್ಪ. ದುಡ್ಡು ಕಾಸೆಲ್ಲ ಖರ್ಚು ಮಾಡ್ಕೊಂಡು ಸರ್ಕಾರದ ಏನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅದನ್ನೆಲ್ಲ ಯಾಕೆ ಜನತಾ ದರ್ಶನ ಅಂತ ಮಾಡ್ತಾರೋ ಗೊತ್ತಿಲ್ಲ. ಯಾರಿಗೆ ಬೆನಿಫಿಟ್ ಆಗೈತೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಸುಮಾರು ಜನದ್ದು ಹೋಗಿ ಕೊಡಿಸಿದ್ದೀನಿ, ಯಾರಿಗೂ 10 ರೂಪಾಯಿದು ಬೆನಿಫಿಟ್ ಆಗಿಲ್ಲ. ಇಲ್ಲಿ ನೋಡಿ ಸರ್, PCCF ಸಾಹೇಬರು ಕೊಟ್ಟಿದ್ದೀನಿ 7th 1 ಅಲ್ಲಿ ಅವರು ಕಳಿಸೋರೆ. ಆದ್ರೆ ಇಲ್ಲಿಂದ ಇವ್ರಿಗೆ ಯಾವುದೇ ರೀತಿ ಒಂದು ಲೆಟರ್ಗಳು ಇವ್ರ ಹೆಸರುಗಳಿಗೆ ಕರೆಸ್ಪಾಂಡೆನ್ಸ್ ಆಗ್ತಾ ಇಲ್ವಲ್ಲ, ಯಾಕೆ? ಅದನ್ನು ನಾನು ಹೇಳ್ತಿದ್ದೀನಿ. ಇವ್ರು ಬಡವರು ಇದ್ದಾರೆ, ಇವ್ರ ಕೆಲಸಕ್ಕೆ ತಗೊಳ್ಳಿ, ನಂತರದಲ್ಲಿ ಬೇಕಾದ್ರೆ ಕೋರ್ಟ್ ಅದನ್ನೇ ದಿವಸ ನನ್ಗೆ ಯಾಕೆ ಗುಡ್ ಅಂತ ಅಂದೆ ಅಂದ್ರೆ ಅವ್ರನ್ನ, ಆಯ್ತು ನಿಮ್ಗೆ ಕೋರ್ಟಿಗೆ ಹೋಗೋದಾರೆ ಒಳ್ಳೇದಾಗಲಿ, ನಾನು ಅಲಾಟ್ಮೆಂಟು ಅಥವಾ ಪ್ಲೇಸ್ ಖಾಲಿ ಆದ ತಕ್ಷಣ ನಾನು ಮಾಡ್ಕೊಡ್ತೀನಿರಪ್ಪ, ನೀವು ಎಲ್ಲಾದ್ರೂ ಹೋಗಿ ಬೆನಿಫಿಟ್ ತಗೊಳ್ಳಿ ಅಂತ. ಆ ಮಾತು ಅವ್ರು ಮಾಡ್ಕೊಡ್ತಾರೋ ಬಿಡ್ತಾರ ಅದು ಸೆಕೆಂಡ್ರಿ ಸರ್. ಅವ್ರು ಹೋಗ್ತಾರ ಮಾಡ್ತಾರ ಬಿಡ್ತಾರ ಅದ್ ನನಗೆ ಗೊತ್ತಿಲ್ಲ. ಆ ಕ್ಷಣಕ್ಕ ಮಾತು ಹೇಳಿದ್ರಲ್ಲ, ಅದೊಂಥರ ನಮ್ದಿ ಅಲ್ವಾ, ಅಸ್ತವ್ರಿಗೆ ಊಟ ಹಾಕ್ತಂಗಲ್ವಾ, ಅದು ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ. ಅದರಿಂದ ಅವ್ರ ಮಾತಿಂದ ಅದೇ ಸುರೇಂದ್ರ ಅವರು ಏನ್ ಎದ್ದು ನಿಂತು ಬಿಟ್ರು, 8 ದಿನ ಬಿಟ್ಟು ಹೆಂಗ್ ನಿಂತ್ರು ಅಂತ ಅಂದ್ರೆ ಅವ್ರಿಗೆ ಏನ್ ಮನುಷ್ಯತ್ವ ಇದೆಯಾ ಇಲ್ವಾ, ಈಗ ಎಲ್ಲಿದ್ದಾರೆ ಅವ್ರು ಏನೇನು ಸಿಕ್ಕದೇ ಇಲ್ವಾ, ಇನ್ ಎಲ್ಲಿಗೆ ಹೋದ್ರು ಅವರು ರಾಜ್ಯನೇ ಬಿಟ್ಟು ಅರಣ್ಯ ಇಲಾಖೆನೇ ಬಿಟ್ಟು ಬೇರೆ ಕಡೆ ಹೋಗ್ತಾರ. ಯಾರಾದ್ರೂ ಗಟ್ಟಿಮುಟ್ಟಾದಂತ ನಾವು ಅಣ್ಣ ತಮ್ಮಂದಿರು ನಡಿತೊಪ್ಪು ಕಾವಲುಗಾರರು ಇರ್ತಾರಲ್ಲ, ಅವ್ರು ಇಲ್ಲಲ್ಲ ಆ ಕಡೆ ಉತ್ತರ ಕರ್ನಾಟಕದ ಕಡೆಗೆ ಬರ್ಬೇಕು, ಆಗ ನೋಡಿ ಅವ್ರನ್ನ ಆಡಿಸ್ತೀನಿ. ಈ ಕಡೆಯವರೆಲ್ಲ ಬಿಡಿ ಸರ್, ನಮ್ಮ ಭಾಗದಲ್ಲಿರೋರೆಲ್ಲ ಬರೀ ಒಳಗಡೆ ನಸುಗುನಿ ಆಟ ಆಡ ಅಂತ ನೌಕರರುಗಳು ಇವರು. ನಾಟಕ ಅತ್ತೆ ಕೊಡಗು ವೃತ್ತದಲ್ಲಿ ಬನ್ನಿ ಸರ್, ಒಂದ್ ಜೈ ಅಂತ ಹಿಂದೆನೆ ಬಂದ್ಬಿಡ್ತಾರೆ. ನಾನು ಬೇಕಾದ್ರೆ ನಿಮ್ಗೆ ಇದನ್ನ ಕಳಿಸ್ತೀನಿ. ಎಷ್ಟು ಜಗಳ ಮಾಡಿರೋದು. ಚಂದ್ರಣ್ಣ ಅಂತ ಇದ್ರಲ್ಲ, ವಾಡಿಗೆ ಹೋಗಿದ್ದೀನಿ ಪಾಪ. ಅಲ್ಲಿ ಇವರು ಸುನಿಲ್ ಪನ್ವಾರ್ ಇದಾರಲ್ಲ ಸರ್, ಪಾಪ ಅವರೆಲ್ಲ ಬಿಡಿಸಿದಾರೆ, ಬಹಳ ಒಳ್ಳೆ ಜನ. 10 ಸರಿ ಅದವ್ರು ಬನ್ನಿ ಮೇಡಮ್ ಜೂಗಳಿಗೆ ಆ ಕಡೆ ಬರ್ಬೇಕು. ನನಗೆ ಯಾವ್ದು ನೋಡಿ ಇವರೇ ಒಂದು ದೊಡ್ಡ ಜೂಗಳಾಗೈತೆ ನಮ್ಗೆ, ಇವ್ರನ್ನೇ ಮೇಯಿಸೋದಾಯ್ತೈತೆ ನನಗೆ. ಬಿಡ್ತಾನೆ ಇವ್ರಿಗೆ ಊಟ ಹಾಕದೆ ಅಂತ ಸಾಹೇಬ್ರುಗಳು ಇದಾರೆ, ಎಲ್ಲಾರು ಇದಾರೆ ಅಂತ ಹೇಳಲ್ಲ. ಕೆಲವ್ರು ಈ ತರದಲ್ಲಿ ಇದಾರೆ. ನಾನೇನು ಇವ್ರಿಗೇನು ಪರ್ಮನೆಂಟ್ ಏನಕ್ಕೆ ತೆಗೆದ ಮೇಲೆ ಇವ್ರಿಗೆ ಕೆಲಸ ಕೊಡ್ತಾರೆ. ಆಯ್ತು ಅಲಾಟ್ಮೆಂಟ್ ಇಲ್ಲ, ಇಲ್ಲದ್ರೆ ಇವ್ರ ಹೆಸರಿಗೆ ಬರ್ತಾ ಇತ್ತು ಅಲಾಟ್ಮೆಂಟ್. ಈಗ ಸಣ್ಣ ಸ್ವಾಮಿ ಮಾದೇವ ಸ್ವಾಮಿ ಅನ್ನೋರ ಹೆಸರಿಗೆ ಏನಾದ್ರು ಅಲಾಟ್ಮೆಂಟ್ ಬರ್ತಾ ಇತ್ತ? ತಗೊಳ್ಳಿ ಸರ್. ಇಲ್ಲಿಗೂ ಕೊಟ್ಟಿದ್ದೆ ಸರ್, ನಾನು ಅದನ್ನ ತಂದಿಲ್ಲ ಇವತ್ತು. ಏನ್ ಭಾರ ಹೊರದಿಕ್ಕೆ ಆಗಲ್ಲ ಸರ್, ನಾನು ಒಂದು ಸಾಕಾಗೋಗ್ತಾ ಇದೆ. ಆಯ್ತು ನಿಮ್ದು ಮನವಿ ಕೊಡ್ರಿ. ನಂದು ಮನವಿ ಕೊಟ್ಟಿದ್ದೀನಲ್ಲ ಸರ್, ಈಗ ಇವಾಗ ಕೊಡ್ಲಿಲ್ಲ ಮೇಡಮ್. ಕೊಟ್ಟಿಲ್ಲ ಇಲ್ಲ ಅಲ್ಲಿ ಕೊಟ್ಟಿದೆ ಮೇಡಮ್. ಅಲ್ಲಿ ಕೊಟ್ಟಿರೋದು ಕೊಟ್ಟಿಲ್ಲ ಸರ್, ನನಗೆ ಕೊಡ್ಲಿಲ್ಲ ನೀವು. ಇಲ್ಲಿ ನೋಡಿ ಸರ್, ಮುಖ್ಯಮಂತ್ರಿ ಅವ್ರಿಗೆ ಒಂದು ಕೊಟ್ಟಿರೋದನ್ನ ಅದು ಬಂದಿದೆ ಸರ್. ನನಗೆ ಕೊಟ್ಟಿಲ್ಲ. ಒಂದ್ ನಿಮಿಷ ಇಲ್ಲಿ ನೋಡ್ತಿದ್ದೀನಿ ಸರ್. ಅಶೋಕಪ್ಪರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇವರು ಇಷ್ಟೊಂದು ಜನನ ಇಷ್ಟು ನೋಡಿ ಸರ್, ಇವತ್ತು ಕೊಟ್ಟಿರೋದು ಯಾವ್ದಾದ್ರು ಒಂದು ಅನುಕೂಲ ಅಂತ ಮಾಡ್ಕೊಟ್ರೆ ಯಾವ್ದು ಲೆಟರ್ಗೂ ಇಲ್ಲ. ಅದ್ ಕೊಡ್ತೀನಿ ಇಷ್ಟು ಲೆಟರ್ ಹಾಕೊಡಿ, ಇಷ್ಟು ಲೆಟರ್ ಹಾಕೊಡಿ. ನಿಮ್ಮ ರಿಕ್ವೆಸ್ಟ್ ಏನು? ಇವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಸರ್. ನಾವು ಕಾನೂನು ಚೌಕಟ್ಟಲ್ಲಿ ಏನ್ ಬೇಕಾದ್ರೆ ಹೋರಾಟ ಮಾಡ್ಕೊಂತೀವಿ. ಫಲ ಭಗವಂತನಲ್ಲಿ ಸೇರ್ಕೊಂಡಿದ್ದು. ಆದ್ರೆ ಇವರಿಗೆ ಇಷ್ಟು ದಿವಸದಿಂದ ಈ ಹುದ್ದೆನಲ್ಲಿ ಕೆಲಸ ಮಾಡ್ಕೊಂಡ್ ಬಂದವ್ರಲ್ಲ, ಅವ್ರಿಗೆ ಅನುಕೂಲ ಆಗ್ಬೇಕು. ಇಷ್ಟು ಜನ ನೌಕರರು, ಇನ್ನೊಬ್ರು ಬಸವರಾಜಣ್ಣ ಅಂತ ಇದ್ದಾರೆ. ಇಷ್ಟು ಜನ ಇವ್ರಿಗೇನು ಪರ್ಮನೆಂಟ್ ಅಂತ ಯಾವ ರೇಂಜರು ಕೂಡ ಸರ್, ಇದೇ ಹುದ್ದೆನ ನಂಬಿ ಹಗಲು ರಾತ್ರಿ ಎಲ್ಲ ಕೆಲಸ ಮಾಡಿದಾರಲ್ಲ ಸರ್, ಇವ್ರು ಎಲ್ಲಿಗೆ ಹೋಗ್ಬೇಕು? ನಾನು ಒಂದು ರೇಂಜ್ ಕ್ವಶನ್ ಅಲ್ಲ ಸರ್ ಇದು. ಈಗ ಎಲ್ಲಾ ರೇಂಜ್ಗೂ ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲ ವಲಯ ಅರಣ್ಯಾಧಿಕಾರಿಗಳಿಗೆ ಕೈ ಮುಗಿದು ಮನವಿ ಮಾಡ್ಕೊತಿದ್ದೀನಿ. ಅಲಾಟ್ಮೆಂಟ್ ಇಲ್ಲ, 5 ವರ್ಷ ಇರ್ತದ, 3 ವರ್ಷ ಆಗಾರ ಅವ್ರು ಮನೆಗೆ ಹೋಗ್ಬಿಡ್ಬೇಕಪ್ಪ. ಅದೇ ಕಂಟಿನ್ಯೂಸ್ ಮಾಡಿದ್ರು ಇನ್ನೂ 10 ವರ್ಷ ತನಕ ಹೆಂಗ್ ಹೋದ್ರು ಅವರು? ಯಾವ ತರ? ಅಷ್ಟೇ ಸರ್ ನಂದು ಇರೋದು. ಇವ್ರಿಗೊಂದು ಅನುಕೂಲ ಆಗ್ಬೇಕು ಸರ್.
ಅವ್ರು ಕಾನೂನು ಚೌಕಟ್ಟಲ್ಲಿ ಏನು ಹೋರಾಟ ಮಾಡ್ಕೋತಾರ ಅವ್ರು ಹೋರಾಟ ಮಾಡ್ಕೊಳ್ಳಿ. ಅವ್ರು ಇವತ್ತು ಊಟಕ್ಕೆ ತೊಂದರೆ ಆಗದಂಗೆ ಅವ್ರು ಮಾಡ್ತಿರುವಂತ ಕೆಲಸನ ಅದು ಎಲ್ಲಿ ಮಾಡ್ತಾ ಇದ್ರು ಅಲ್ಲಿ ಕೊಡ್ತಿರೋ ಅಥವಾ ಬೇರೆ ಕಡೆ ಕೊಡ್ತಿರೋ, ಎಲ್ಲಿ ಸುಮ್ಮನೆ ಹೊಸಬರು ಎಲ್ಲರನ್ನ ತಗೊಬಂದು ಹಾಳು ಮಾಡೋದು ಬೇಡ ಸರ್. ಇವತ್ತೆಲ್ಲ ಏನು ಗೊತ್ತಾ ಸರ್, ಡಿಗ್ರಿ ಮಾಡ್ಕೊಂಡಿರ್ತವೆ, ಇವ್ರಿಗೆ ಹೋಗಿ ಕರೆದು ಬಿಡ್ತಾರೆ, PUC ಮಾಡ್ಕೊಂಡಿರ್ತವೆ, ಫೇಲ್ ಗೀಲ್ ಆಗಿರ್ತವೆ, ಕರೆದ ತಕ್ಷಣ ಬಂದು ಇದ್ರೊಳಗೆ ಅತ್ತ ವಿದ್ಯಾಭ್ಯಾಸನೂ ಲಾಸು, ಇತ್ತ ಕೆಲಸನೂ ಗಿಟ್ಟಿಸ್ಕೊಳ್ಳಲ್ಲ. ಎಷ್ಟೋ ಜನ ಸರ್ ಇದ್ರಲ್ಲಿ ಹೇಳ್ತೀನಿ ಸರ್, ಅಲ್ಲೇ ಪಕ್ಕದಲ್ಲಿ ಗುಜ್ಜಗುಣಪುರ ಸರ್, ಜಿಜಿಪುರ ಅಂತ. ಶಿವಕುಮಾರ್. ಹ್ಞೂ ಸರ್ ನಮಗೆ ಮೋಹನ್ ಪರೇಶ್ಟ್ರು, ವಿನೋದ್ ಪರೇಶ್ಟ್ರು, ಶ್ರೀನಿವಾಸ್ ಪರೇಶ್ಟ್ರು ಎಲ್ಲ ಕೇಳಿಸಿಲ್ಲ. ಆಯ್ತು, ಈಗ ನೀವು ಕೆಲಸ ಮಾಡಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಯಾವ್ದಾದ್ರು ಇತ್ತು, ಈಗ ನೀವು ನಿಮ್ ಲೆಟರ್ ಕೊಟ್ಟಿದ್ದೀರಿ ಅಲ್ವಾ? ಸೊ ನೆಕ್ಸ್ಟ್ ಈಗ ನಮ್ಮಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊಂತೀನಿ. ಈಗೇನು ಮತ್ತೆ ಈ ವರ್ಷ ಕೊಡ್ತಾರಲ್ಲ ಪ್ಲಾಂಟೇಶನ್ ಅಲ್ಲಿ, ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮನ್ನೇ ಕರ್ಕೊಳ್ತೀವಿ ಫಸ್ಟ್ ಪ್ರಯಾರಿಟಿಲಿ, ಆಯ್ತಲ್ಲ? ಇದಿಷ್ಟು ನಾನು ಮಾಡ್ಬೋದು. ಕೋರ್ಟಿಂದ ನೀವೇನು ನಿಮ್ಮ ಇದನ್ನ ತೊಗೊಂಡು ಬರ್ತೀರಿ, ಅದು ನಿಮಗೆ ಬಿಟ್ಟಿದ್ದು. ಅಲ್ಲಲ್ಲ, ಕೋರ್ಟಿಗೆ ಹೋಗೋದು ಅಂತ ಪ್ರಶ್ನೆ ಅಲ್ಲ ಸರ್, ಕೋರ್ಟಿಗೆ ಬರೋದು ಹೋಗೋದು ಅಂತ ನಾವು ಕೇಳ್ತಿಲ್ಲ. ಸೊ ಇದರಿಂದ ನನ್ನ ಕೆಲಸ ಆಗ್ತಾ ಇತ್ತು, ಮಾಡಿಕೊಡಿ ಅಂತ ನಮ್ಮನ್ನು ಕೇಳಿದ್ರೆ ಅಲ್ಲ. ಆಮೇಲೆ ಇನ್ನೊಂದು ಸರ್, ಒಂದು 252 ದಿನಗಳು ಮೇಲ್ಪಟ್ರು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದಿಲ್ವಲ್ಲ ಅಧಿಕಾರಿಗಳು, ಯಾಕೆ? ಆ ಲೋಕಾಯುಕ್ತ ಎಲ್ಲ ಹೇಳ್ತದೆ 30 ದಿವಸದೊಳಗೆ ಆಗ್ಬಿಡ್ಬೇಕು ಲೆಟರ್ ಕರೆಸ್ಪಾಂಡೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಲೆಟ್ರ್ ಕೊಟ್ಟು 253 ದಿನ ಆಗಿದೆ ಇವತ್ತಿನವರೆಗೂ ಯಾಕೆ ಮಾಡಿಲ್ಲ? ಅದಕ್ಕೇನು ಹಾಗಾದರೆ ಇವರೆಲ್ಲ ಏನು ಮನುಷ್ಯರೇ ಅಲ್ವಾ ಸರ್? ಇವ್ರು ಮನುಷ್ಯರು, ಇವ್ರು ಮೃಗಗಳ? ಹಾಗಾದ್ರೆ ಇವ್ರ ಲೆಟರ್ಗಳಿಗೇನು ಸ್ಪಂದಿಸೋದಂಗೆ ಇಲ್ವಾ? ಇಲ್ಲ, ಸ್ಪಂದಿಸಬೇಕು. ಬೇರೆ ಯಾವುದೋ ಕಾರಣಾಂತರದಿಂದ ಡಿಲೇ ಆಗಿರ್ಬೇಕು ಅಷ್ಟೇ. 1 ವರ್ಷ ಅಂದಮೇಲೆ ಹತ್ತತ್ರ ಬರ್ತೈತಲ್ಲ. ಈಗ ಕೊಟ್ಟಿದ್ದೀರಿ ನೀವು, ಇವತ್ತು 9 ತಾರೀಕು ಅಲ್ವಾ? ಸೊ ನಾವು ಇಮಿಡಿಯೇಟ್ ಆಗಿ ವಿತಿನ್ 30 ಡೇಸ್ ಅಲ್ಲ 10 ಡೇಸ್ ಒಳಗಡೆ ನಿಮ್ಗೆ ವಾಪಸ್ ರಿಪ್ಲೈ ಮಾಡ್ತೀವಿ. ಇದೊಂದೇ ಅಂತಲ್ಲ ಸರ್, ಇವತ್ತು ಕೊಟ್ಟ ಲೆಟರ್ ಅಲ್ಲ, ಅಲ್ಲಿ ಉಲ್ಲೇಖಗಳೆಲ್ಲನ ಹಾಕಿ ಅದಕ್ಕಿಂತ ಬಿಫೋರ್ ಲೆಟರ್ ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆದ್ನೂ ಕೊಟ್ಟಿದ್ದೀನಿ ಸರ್. ಇವ್ರು ಏನು ಕೆಲಸ ಮಾಡ್ತಿದ್ರು ಅದು ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ಅವ್ರ ಮಕ್ಕಳು ಮರಿ, ಅವ್ರ ಕುಟುಂಬಸ್ಥರೆಲ್ಲ ಬೀದಿ ಪಾಲಾಗಿರ್ತಾರೆ. ಬದ್ಧವಾಗಿ ಏನ್ ಮಾಡ್ಬೇಕು, ಈಗ ನೀವು ಹೇಳ್ದಂಗೆ ಕೇಳಿದಿರಿ ಆ ಕೆಲಸ ಮಾಡ್ಲಿಕ್ಕೆ. ಈಗ ನೀವು ಹೊಸಬ್ರು ನಾವು ತಗೊಳ್ಳೋ ಬದ್ಲಿ ಈಗ ಏನಾದ್ರು ನೆಕ್ಸ್ಟ್ ಮತ್ತೆ ಬಂದ್ರೆ, ಸೊ ಈಗ ನಿಮಗೆ ಪ್ರಯಾರಿಟಿ ಕೊಡ್ತೀವಿ ಅಲ್ವಾ? ಅಲ್ಲ, ಮತ್ತೆ ಬಂದ್ರೆ ಅಲ್ಲ, ಈಗೇನಾದ್ರೂ ಖಾಲಿ ಇದ್ರೆ ನಾಳೆಯಿಂದನೇ ಬೇಕಾದ್ರೆ ಹೋಗಿ ಡ್ಯೂಟಿ ಮಾಡ್ತಾರೆ ಸರ್. ಇದೇ ಥರ ಹೋಗಿ ಪ್ರಭುಗೌಡರು ಸಾಹೇಬ್ರ ಹತ್ರನೂ ಪಾಪ ಮಾತಾಡಿದೆ. ನಮ್ಮ ಸಾಹೇಬ್ರು ಸರ್ ತುಂಬ ಒಳ್ಳೆಯವರು ಸರ್. ಹಾಸನಲ್ಲಿ ಇದ್ದಾಗ ಅವ್ರು ಬಂದು ಮಾತಾಡಿದ ತಕ್ಷಣ ಅವರು ಎಲ್ಲಿಗಣ ಅದು ಕಳಿಸಿದ್ದು ನಿಮಗೆ? ಅಲ್ಲಲ್ಲ, ರಂಗನತಿಟ್ಟಿಗೆ ನಯಾಜ್ ಅಲ್ಲ ಕಣ, ನಾನು ನದೀಮ್ ಅಂತ. ನನಗೆ ಅವ್ರು ಗೊತ್ತಿತ್ತಿಲ್ಲ. ಈಗ ಅವ್ರ ಆಫೀಸ್ಗೆ ಹೋಗಿ ಫೋನ್ ಇಸ್ಕೊಂಡು ಫೋನ್ ಮಾಡಿದೆ. ನನಗಿನ್ನೇನೂ ಇಲ್ಲ ಸರ್. ಒಬ್ಬ DFO ಸಾಹೇಬ್ರಿಗೆ ಇಷ್ಟು ಪೋಸ್ಟ್ಗಳು ವೇಕೆಂಟ್ ಇದೆ ಅಂತ ಗೊತ್ತಿರುತ್ತಾ? ಇಲ್ಲ RFOಗಳಿಗೆ ಗೊತ್ತಿರುತ್ತಾ? ಅವ್ರು ಏನಂದ್ರಣ್ಣ, ನಾಳೆನೇ ಹೋಗಿ ಡ್ಯೂಟಿ ಮಾಡಿ ಅಂತ ನಿಮ್ಗೆ ಹೇಳಿದ್ರಲ್ವಾ? ನಾಳೆಯಿಂದನೇ ಕರೆಕ್ಟಾಗಿ ಡ್ಯೂಟಿ ಮಾಡಿ, ಮೇಡಮ್ ಹೆಸರು ಉಳಿಸ್ಕೊಳ್ಳಿ, ನನ್ನ ಹೆಸರು ಉಳಿಸ್ಕೊಳ್ಳಿ ಅಂತ ಅಂದರು. ನಾನು ಇದೇ ಕಚೇರಿನಲ್ಲೇ ಬೇಕು ಅಂತ LTF ಆಗಿರ್ಬೋದು, ETF ಆಗಿರ್ಬೋದು, ಅದು ರಂಗನತಿಟ್ಟ ಆಗಿರ್ಬೋದು, ಎಲ್ಲಿ ಆದರೂ ಆಗಲಿ, ಯಾವುದಾದ್ರೂ ಇವ್ರ ಜೀವನಕ್ಕೆ ಈಗ, ಯಾಕೆಂದರೆ ಇವರು ಇಲಾಖೆಗೆ ಬಂದು ಸಿಕ್ಕಾಕೊಬಿಟ್ಟವ್ರೆ ಸರ್. ಇಲಾಖೆ ಹೊರತುಪಡಿಸಿ ಇವ್ರು ಎಲ್ಲೂ ಹೋಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಮತ್ತು ಇನ್ನೂ ಒಂದು ಹೇಳ್ತೀನಿ ನೋಡಿ ಸರ್, ನಮ್ಮ ಇಲಾಖಾ ನೌಕರರುಗಳು, ಗಾರ್ಡ್ಗಳು, ಫಾರೆಸ್ಟ್ಗಳೆಲ್ಲ ಸುಮ್ಮನೆ ಇರ್ತಾರೆ ಸರ್. ಇವರೇ ನಮ್ಮ ಅಪ್ಪಂದು ಇದು ಅಂತ ಅನ್ನಂಗೆ ಓಡಾಡ್ಬಿಟ್ಟಿರ್ತಾರೆ ಸರ್ ಪಟಪಟ್ನೆ. ಹೆಂಗೆ ಓಡಾಡ್ತಾರೆ ಅಂದರೆ, ಇದೇ ನಮ್ಮ ಅಪ್ಪಂದು, ನಮ್ಮದೇ ಇದು ಜಮೀನು ಅನ್ನೋ ಥರದಲ್ಲಿ ಇವರು ಹೋರಾಟ ಮಾಡಿ ಏನು ರೈತರ ಕಣಿಗಳಿಗೆಲ್ಲ ಕೆಂಗಣಿಗೆ ಗುರಿಯಾಗಿರ್ತಾರೆ ಸರ್ ಅವರು. ಅಲ್ಲ ಬೇಡ ಬಿಡ್ರಿ, ನಮ್ಗೆ ಗೊತ್ತು. ನಾನು ಅವಾಗ ಇಲ್ಲೇ ಇದ್ದಿಲ್ಲ, ಆನೆ ಬಂದ ಗಿರೀಶ್ ಸರ್ ಇದ್ದಾಗ ಅವಾಗ ನಾವು ರಾತ್ರಿ ಬಂದಿದ್ದೀವಿ. ಈಗ ಮಾಡಿಲ್ಲ ಅಂತ ಯಾವುದೂ ಇದಿಲ್ಲ. ಬನ್ನಿ ಅದ್ರ ನಿಮ್ ಕೆಲ್ಸದ ಬಗ್ಗೆ ಇದಿಲ್ಲ, ನೀವೆಲ್ಲ ಕೆಲಸ ಮಾಡಿರೋದಕ್ಕೆ ಇವತ್ತು ಇಲಾಖೆ ಇದಿದೆ, ಅದ್ರ ಬಗ್ಗೆ ಅಲ್ಲ. ಸೊ ನಾನೀಗ ಹೇಳಿದೆ, ಅವರು ಹೇಳಿದ್ದಾರೆ, ಅಮ್ಮ ಬರೀ ಏನು ನಮ್ಮ ಪ್ಲಾಂಟೇಶನ್ ವಾಚರ್ಸ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಹುದ್ದೆಗಳು ಖಾಲಿ ಇದ್ರೂ ಫಸ್ಟ್ ಪ್ರಯಾರಿಟಿ ನಿಮಗೆ ಕೊಡ್ತೀವಿ, ಇಷ್ಟು ನಾನು ಹೇಳ್ಬೋದು. ಸೊ ನಿಮ್ಮನ್ನ ಏನು ಈಗ ನೀವು ಕೋರ್ಟ್ಗೆ ಹೋಗಿದ್ರಿ, ಅದ್ರದ್ದು ನನ್ನ ಬಗ್ಗೆ ಅದ್ರದ್ದು ಏನೋ ಕ್ವಶನ್ ಇಲ್ಲ, ಅರ್ಥ ಆಯ್ತಲ್ವಾ? ಓಕೆ ಸರ್. ಸೊ ಈಗ ಇಮಿಡಿಯೇಟ್ ಆಗಿ ಈಗ ನಾನು ನಿಮ್ಗೆ ಸುಳ್ಳು ಹೇಳಿ ಕಳಿಸಿದೀನಿ ಅಂತ ಅನ್ಕೋಬಹುದು ನೀವು. ಸೊ ಇಲ್ಲ, ನಾನು ಫೋನ್ ಮಾಡಿ ಅಲ್ಲ ಯಾವ ಸರ್ ಎಷ್ಟು ವೇಕೆನ್ಸಿ ಇದೆ, ನಾನು ಹೇಳೋದನ್ನ ಕೇಳ್ಕೊಂಬಿಡಿ ಪೂರ. ಈಗ ನಿಮ್ಗೆ ಏನ್ ಅನ್ಸುತ್ತೆ, ಇವರು ಸುಮ್ಮನೆ ಹೇಳಿ ಕಳಿಸ್ತು ಬಿಡ್ಬೋದು ಅಂತ ಅನ್ಸ್ಬಹುದು. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಎಷ್ಟು ವೇಕೆನ್ಸಿ ಇದೆ, ಫಿಲ್ ಇದೆ. ಸೊ
ಸೊ ವೇಕೆನ್ಸಿ ಯಾವಿದಾವೆ ಅವನ್ನ ನಾವು ಪ್ರಯಾರಿಟಿ ಮೇಲೆ ಯಾವ ತುಂಬ್ಕೊಂತೀವಿ ಅಂತ ನಿಮ್ ಗಮನಕ್ಕೆ ತಗೊಂಬಂದ್ರೆ ಮಾಡ್ತೀವಿ. ಇಷ್ಟು ನಾನು ಹೇಳ್ಬೋದು ನನ್ನ ಕೈಲಿ ಆಗೋಷ್ಟು. ನಾನು ಏನು ಅಂದ್ರೆ ಸರ್ ಬೇಕು ಅಂದ್ರೆ ನಾನು ನಮ್ಮ ಆಫೀಸರ್ಸ್ನ ಕೇಳ್ತೀನಿ, ಸರ್ ಈ ತರ ಇತ್ತು, ನಮ್ಗೆ ಇನ್ನೂ ಒಂದ್ 2-3 ಹೆಚ್ಚಿಗೆ ಪೋಸ್ಟ್ ಕೊಡಿ ಅಂತ ಕೇಳ್ಕೊಂತೀನಿ. ಪ್ರಾವಿಷನ್ ಆಗಿ ಬಂದ್ರೆ ಅಲ್ಲ, ಇಲ್ಲಿ ಖಾಲಿ ಇದೀಗ ಮಾದೇವಳ್ಳಿ ಬ್ಲಾಕ್ ಅಲ್ಲಿ ಜಸ್ಟ್ ಇವಾಗ ಖಾಲಿ ಇತ್ತು ಅಂದ್ರೆ ನಾಳೆಯಿಂದನೇ ಬಂದು ಡ್ಯೂಟಿ ಮಾಡ್ತಾರೆ. ಈಗ ನಾನು ಸುಮ್ಮನೆ ಹೇಳಿನೂ ಕಳ್ಸೋದಲ್ಲ ನಿಮ್ಗೆ, ನಮ್ದು ಏನ್ ಅಲಾಟ್ಮೆಂಟ್ ಇದೆ ನಾಳೆ ಈಗ ಏನ್ ನಿಮ್ಗೆ ಲೆಟರ್ ಕೊಡ್ತೀನಿ ಅವಾಗ ವಿತ್ ಚಾರ್ಟ್ ಕೊಡ್ತೀನಿ, ಯಾವ ಇದ್ರಲ್ಲಿ ಎಷ್ಟು ವಿಂಗ್ ಇದೆ, ಎಷ್ಟು ಜನ ಇದ್ದಾರೆ ಖಾಲಿ ಇದ್ದು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ಹೇಳಿ ಅವ್ರನ್ನೇ ಫಸ್ಟ್ ಪ್ರಯಾರಿಟಿಲಿ ತೊಗೊಳ್ತೀವಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮತ್ತು ನಾನು ಒಂದು ಏನು ಮಾಡ್ತೀನಿ ಅಂದರೆ, ನಾನು ಯಾವುದೇ ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಫಸ್ಟ್ ಅವರಿಗೆ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಫಸ್ಟ್ ಫೋನ್ ಮಾಡ್ತೀನಿ ಸರ್. ಅವ್ರಿಗೆ ಫೋನ್ ಮಾಡಿ ಇಂಥ ದಿನ ಬನ್ನಿ ಅಂತ ಅಂದ ಸಂದರ್ಭದಲ್ಲಿ ಮಾತ್ರ ನಾನು ಬರೋದು. ತಾವು ಕೂಡ ನಾನು ಫೋನ್ ಮಾಡಿದಾಗ ನೀವು ಮಂಗಳವಾರ ಹಂಗೆ ಬನ್ನಿ ಅಂತ ಅಂದ್ರಿ, ನೀವು ಕರೆಯೋವರೆಗೂ ನಾನಂತೂ ಇಲ್ಲಿ ಕಾಲಿಟ್ಟಿಲ್ಲ ಸರ್, ಎಲ್ಲಿಗೂ ಹೋಗಲ್ಲ ಸರ್ ಆ ಥರ. ಯಾಕೆ ಸರ್ ಅಧಿಕಾರಿಗಳು ಈಗ ನಿಮ್ಮದೇ ಆದಂಥ ನಿಮಗೊಂದು ಏನು ಹೇಳ್ಬೋದು, ಅದಕ್ಕೆ ಒಂದು ರಿಸ್ಟ್ರಿಕ್ಷನ್ ಇದ್ದೇ ಇರುತ್ತೆ ಸರ್ ನಿಮಗೆ ಆದಂಥದ್ದು. ಈಗ ಇವ್ರಿಗೆ ಅದು ನೀವು RFO ಅಂದ ತಕ್ಷಣ ನೀವು ದೊಡ್ಡ ಇಲಾಖೆಯಲ್ಲಿ ನೀವೇ ಏನು ಸುಪ್ರೀಮು ಅಂತ ಹೇಳೋಕ್ಕಾಗೋಲ್ಲ. ನಿಮಗಿನ್ನ ಮೇಲಧಿಕಾರಿಗಳಿದ್ದಾರೆ, ಅವ್ರಿಗಿನ್ನ ಮೇಲಧಿಕಾರಿಗಳಿದ್ದಾರೆ. ನಾವು ಸಂಘಟನೆಗಳಿಂದ ಬಂದಂಥ ಸಂದರ್ಭದಲ್ಲಿ ತಾವು ಹೇಳ್ಬೋದು, ನೀವು ಕೇಳ್ತಿರುವಂಥ ಚೌಕಟ್ಟಲ್ಲಿ ನಮಗೆ ಪ್ರಾವಿಷನ್ ಇಲ್ಲ, ನಿಮ್ಗೆ ಬೇಕಿದ್ರೆ ಒಂದು ವೇಳೆ ನಾವು ರೈಟಿಂಗ್ಸ್ ಎಲ್ಲ ಕೊಡ್ತೀವಿ ನಮ್ಮ ಇಲಾಖೆನಲ್ಲಿ ಇಲ್ಲ ಅಂತ ನೀವು ಹೈಯರ್ ಅಥಾರಿಟಿಲಿ ಹೋಗಿ ಮಾಡ್ಕೊಂಡು ಬರ್ಬೋದು ಅಂತ ನಾನು ಮುಂಚೆ ಸುರೇಂದ್ರ ಅವರು ಇದ್ರಲ್ಲ, ನಾನು ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಿರೋದು. ನಾನು ನಿಮ್ಮ ಮೇಲೆ ಹೇಳ್ತಾ ಇಲ್ಲ. ಈಗ ನಮ್ಮಲ್ಲಿ ಏನು ಈಗ ನೀವು ಹೇಳಿದ್ರಿ, ಈಗ ಓವರ್ ಆಲ್ ಇಲ್ಲಿ ಏನೇನು ಯಾವ್ಯಾವ್ದು ಖಾಲಿ ಇದೆ ವಾಚರ್ ಇದರಲ್ಲಿ, ಫಾರ್ ಎಕ್ಸಾಂಪಲ್ ಈಗ LTF ಹೇಳಿದ್ರಿ, ನಮ್ಮ ಪ್ಲಾಂಟೇಶನ್ ವಾಚರ್ಸ್ ಹೇಳಿದ್ರಿ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲಾಂಟೇಶನ್ ವಾಚರ್ಸ್ ಹೆಂಗೆ ಕೊಡ್ತಾರೆ ಅಂತಂದ್ರೆ, ಈಗ ಹೋದ ವರ್ಷಕ್ಕಿಂತ ಈ ವರ್ಷ ಪ್ಲಾಂಟೇಶನ್ ಏನಾದರೂ ನಮಗೆ ಹೆಕ್ಟರ್ಸ್ ಜಾಸ್ತಿ ಏರಿಯಾ ಕೊಟ್ಟರು ಅಂದರೆ ಅದನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೋಸ್ಕರ ನೆಕ್ಸ್ಟ್ ಇಯರ್ ಮತ್ತೆ ಎವ್ರಿ 25 ಹೆಕ್ಟರ್ಗೆ ಒಬ್ಬ ವಾಚರ್ ಅಂತ ಕೊಡ್ತಾರೆ, ಹೌದಾ? ಸೊ ಅವಾಗ ನಾವು ಮತ್ತೆ ಒಬ್ಬರನ್ನ ತಗೋಬೇಕಾಗುತ್ತೆ. ಈಗ ನಂದೇ ಹೇಳ್ತಾ ಇರೋದು, ನಾನು ನನ್ನ ರೇಂಜ್ಗೆ ಇಟ್ಕೊಂಡ್ರೆ, ಸೊ ಈ ವರ್ಷ ಈಗ 25 ಹೆಕ್ಟರ್ ಕೊಟ್ಟಿದ್ರು, ನೆಕ್ಸ್ಟ್ ಇಯರ್ 75 ಅಥವಾ 100 ಕೊಟ್ಟರು ಅಂದರೆ 2-3 ಜಾಸ್ತಿ ಆಗ್ತಾರೆ. ಸೊ ಆ ಟೈಮಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡ್ತೀವಿ ನಮ್ಮ ರೇಂಜಲ್ಲಿ ಇದ್ರೆ. ಸೊ ಅದು ಬಿಟ್ಟು ಇವಾಗ ನೀವು ಇನ್ನೊಂದು ಖುಷಿ ವಿಚಾರ ಏನು ಅಂತಂದ್ರೆ, ನೀವು ಯಾವುದೇ ವಿಂಗ್ ಅಲ್ಲಿ ಎಲ್ಲಾದ್ರೂ ಹೋಗ್ಬೋದು. ಈಗ LTF ಇದೆ, ETF ಇದೆ, ಪ್ಲಾಂಟೇಶನ್ ಇದೆ, ರಿಕ್ವೆಸ್ಟ್ ಲೆಟರ್ ಇದೆ, ಇಸ್ಕೊಂಡು ಸೊ ಒಂದು ಅವ್ರದ್ದು ಆಧಾರ್ ಕಾರ್ಡ್ ಅವ್ರದ್ದು ಏನೇನು ಇದಿದೆ ಅದನ್ನ ಇಸ್ಕೊಂಡು, ಸೊ LTF ಆಗಲಿ ETF ಆಗಲಿ ಯಾವ್ಯಾವ್ದ್ರಲ್ಲಿ ರಂಗನತಿಟ್ಟಲ್ಲಿ ಹೇಳಿದ್ದಾರೆ ಅಂದ್ರೆ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾರು ಕಾಲಿದ್ರೆ ಫಸ್ಟ್ ಪ್ರಯಾರಿಟಿ ಇವ್ರಿಗೆ ಕೊಡಿಸ್ತೀನಿ ಅಂತ ಹೇಳಿದ್ದು ನಾನು. ಯಾಕಂದ್ರೆ ಈಗ ನೀವು ಹೋಗಿ ಅದನ್ನ ಮಾಡ್ಕೊಂಡು ಬರೋದು ಅವೆಲ್ಲ ಅದು ತುಂಬಾ ದೂರದ ವಿಚಾರ. ಅಲ್ಲಲ್ಲ, ನಾನು ಇದೊಂದು ರೇಂಜ್ಗೆ ಸೀಮಿತವಾಗಿ ಹೇಳ್ತಿಲ್ಲ ಸರ್. ಇದೇನು ದಿನಗೂಲಿಯಿಂದ ಸರ್, ಫಸ್ಟ್ ದಿನಗೂಲಿ ಸೇರ್ಕೊಂಡ್ರು, ದಿನಗೂಲಿಯಿಂದ PCP ಅಂತ ಆದರು, PCPಯಿಂದ ಪ್ರಸ್ತುತ ಹೊರಗುತ್ತಿಗೆ ಅಂತ ಆದರು. ಆ PCPನಲ್ಲಿ ಅಷ್ಟೋ ಇಷ್ಟೋ ಹೇಗೋ ಇವ್ರಿಗೊಂದು ಅನುಕೂಲ ಆಗ್ತಿತ್ತು ಸರ್. ಈ ಹೊರಗುತ್ತಿಗೆ ಅಂತ ಯಾವಾಗ ಬತ್ತಾ ಫುಲ್ಲು ದಂಧನೆ ಆಗೋಯ್ತು ಸರ್. ನೀವು ಎಲ್ಲಿ ಹೋಗಿ ಸರ್ ಮೊನ್ನೆ ಬಾದಾಮಿಯಿಂದ ಫೋನ್ ಮಾಡ್ತಿದ್ದಾರೆ, ಅಲ್ಲಿ ಸಾಹೇಬರು RFO ಸಾಹೇಬರು ಮರೀನವರ್ ಅಂತ, ಪಾಪ ಅವರಿಗೂ ಫೋನ್ ಮಾಡಿದೆ, ಮೇಡಮ್ ಅಲಾಟ್ಮೆಂಟ್ ಇಲ್ಲ ಅಂತ. ನಾನು ಸರ್ಕಾರಕ್ಕೆ ನಾನು ವಿಡಿಯೋ ಮುಖಾಂತರ ಕೇಳ್ತಿರೋದು, ಹಾಗಾದರೆ ಈ ಸರ್ಕಾರಿ ವ್ಯಕ್ತಿನಲ್ಲಿ ಏನು KCSR ರೂಲ್ಸ್ ಒಳಗಡೆ ಇರ್ತಾರೆ, ಅವ್ರಿಗೆ 6 ತಿಂಗಳಲ್ಲ 6 ದಿನ ಸಂಬಳ ಕಡಿಮೆ ಆದರೂ ಲೇಟ್ ಆಗಿಬಿಟ್ರು ಸಾಕು ರೊಚ್ಚಿಗೆ ಎದ್ಬಿಡ್ತಾರೆ. ಪಾಪ ಇವರು ಇಷ್ಟು ಜನ ಇವ್ರು ನೆಡತೋಪ ಕಾವಲು ಮಾಡ್ಕೊಂಡು 6 ತಿಂಗಳು 7 ತಿಂಗಳು ಸಂಬಳ ಇಲ್ಲ ಅಂದರೆ ಇವ್ರಿಗೂ ಸಂಸಾರ ಅನ್ನೋದು ಇದೆ ಅಲ್ವಾ, ಇವ್ರ ತಂದೆ ತಾಯಿಗಳು ಅಂತ ಇರ್ತಾರೆ ಅಲ್ವಾ, ಇವ್ರ ಕುಟುಂಬ ಅನ್ನೋದು ಒಂದು ಇರ್ತಾರೆ ಅಲ್ವಾ. ಹಾಗಾದ್ರೆ ಇವತ್ತು ಈಗ ಅಧಿಕಾರಿಗಳಿಗೆ ಒಂದು ಎಕ್ಸಾಂಪಲ್ ಒಂದು 120 ರೂಪಾಯಿ ಬೆಳೆ ಆಗಿದೆಯಾ, ಹಾಗಾದ್ರೆ ಕೂಲಿ ಕಾರ್ಮಿಕರಿಗೆ 60 ರೂಪಾಯಿ ಬೆಳೆನಾ, 20 ರೂಪಾಯಿ ಕಾಳು ಕಡ್ಡಿನ, ಎಲ್ರಿಗೂ ಈಗ ಬೆಲೆಗಳು ಮಾತ್ರ ಎಲ್ಲ ಕರೆಕ್ಟಾಗಿ ಇರಬೇಕು, ತಾರತಮ್ಯ ಇಲ್ದಂಗೆ. ಶ್ರೀಮಂತರಿಗೆ, ಬಡವರಿಗೆ, ದೀನರಿಗೆ, ದಲಿತರಿಗೆ, ಯಾರೇ ಎನಿವನ್ A to Z ಇರೋರಿಗೆಲ್ಲ ಒಂದೇ ರೇಟು. ಆದರೆ ಈ ಸರ್ಕಾರದಲ್ಲಿ ಯಾಕೆ ಇಷ್ಟು ತಾರತಮ್ಯ? ಮೀಟಿಂಗ್ ನಿಮ್ಗೆ ಲೇಟ್ ಆಗುತ್ತೆ. ನನಗೆ ಅದನ್ನು ನಾನು ನಿಮಗೆಲ್ಲಿ ಇದನ್ನು ಕ್ವಶನ್ ಮಾಡ್ತಿಲ್ಲ, ನಾನು ಸರ್ಕಾರದ ಮಟ್ಟಕ್ಕೆ ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಾನು ಇವಾಗ ನಿಮಗೆ ಫಸ್ಟ್ ರಿಪ್ಲೈ ಕೊಡ್ತೀನಿ. ನಿಮ್ಮ ರಿಪ್ಲೈಗಿಂತ ಫಸ್ಟ್ ಅವ್ರು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಇಟ್ಸ್ ಅವರ್ ಡ್ಯೂಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಸರ್. ನಾನು ಇಲ್ಲಿಗೆ ಬಂದಿದ್ಗೂ ಸಾರ್ಥಕ ಆಯಿತು. ಧನ್ಯವಾದ ಸರ್.